ಲಾಸ್ಟ್ ಕ್ಲಾಸ್ ಅಲ್ಲಿ ಡೆಫಿನೇಷನ್ ಆಫ್ 1 ಜೂಲ್ ಹೇಳಿದೆ, ರೈಟ್? Yes, sir. ಒಂದ್ಸರಿ ಜಸ್ಟ್ ಗ್ಲಾನ್ಸ್ ಮಾಡ್ಕೊ, ರಿಲ್ಯಾಕ್ಸ್ ಆಗಿ. ವರ್ಕ್ ಡನ್ is said to be 1 joule if a force of 1 Newton displaces a body. Displaces a body through a distance of 1 meter, so along the direction of force. Along the direction of force. Actually, work done is measured by taking the product of force and displacement. W is equal to Fs formula, correct? Yes, sir. So 1 joule is equal to in barate andre 1 Newton meter barate. So work done is said to be 1 joule andre if a force of 1 Newton displaces a body through a distance of 1 meter along the direction of force. So this is absolute unit of work in SI system. What is this? Absolute unit of work. Sir, can you put it in presentation mode? Presentation mode ilva? Illa, sir. 1 minute. Yes, sir. ಈಗ Sir, yes, sir. okay. Absolute unit of work in SI system. In SI system is 1 joule. 1 joule is equal to formula W is equal to F into S. 1 joule ಅಂದ್ರೆ 1 Newton meter ಆಗುತ್ತೆ. ಸ್ಟೇಟ್ಮೆಂಟ್ ಹೇಳಿ ಈಗ ನೋಡೋಣ. ಇವಾಗ ತಾನೇ ಹೇಳಿದ್ನಲ್ಲ. Work done The absolute. Work done is said to be 1 joule when a force of 1 Newton displaces a body through a distance of 1 meter along the direction of force. Statement ಗೊತ್ತಾಗ್ತಾ ಇದೆಯಾ? Yes, sir. So ಇದು absolute unit of work in SI system. But in CGS system ಗೊತ್ತಿದ್ರೆ ಹೇಳು, ಇನ್ನಾಗ ನಾನು ಹೇಳ್ತೇನೆ. Absolute unit of work in CGS system is that is 1 erg. 1 erg ಅಂದ್ರೆ 1 dyne into 1 centimeter ಬರುತ್ತೆ. ಸಿಂಪ್ಲಿ ನಾವು dyne centimeter ಅಂತ ಹೇಳ್ತೀವಿ. So 1 dyne centimeter is 1 erg. ಅರ್ಥ ಆಗ್ತದೆಯಾ? Yes, sir. ಈಗ ಡಿಫೈನ್ ಮಾಡ 1 erg. ಇದನ್ನೇ ಮೈಂಡ್ ಅಲ್ಲಿ ಇಟ್ಕೊಂಡಿದ್ರೆ ಆರಾಮಾಗಿ ಹೇಳ್ಬೋದು. ಅದೇ ತರ ಬರುತ್ತೆ ಎಲ್ಲ. Work done is said to be 1 dyne where a force of 1 erg. Work done is said to be 1 erg. So when a force of 1 dyne displaces a body through a distance. Displaces a body through a distance. ಇದು ಚೇಂಜ್ ಆಗುತ್ತೆ. Through a distance. 1 meter ಇರೋದು ಏನಾಗುತ್ತೆ ಇಲ್ಲಿ? Through a distance of 1 centimeter. Okay, along the direction of force. Along the direction of force. ಎಲ್ಲ ಹೀಗೆ ಬರುತ್ತೆ. ಬಟ್ ನಂಬರ್ ಆಫ್ ಯೂನಿಟ್ಸ್ ಇದೆ, ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ
1 ನ್ಯೂಟನ್ ಮತ್ತೆ 1 ಡೈನ್ ಇದಕ್ಕೆ ಒಂದು ರಿಲೇಷನ್ ಇದೆ. ಅದು ಆಲ್ರೆಡಿ ನಾನು ಲಾಸ್ ಆಫ್ ಮೋಷನ್ ಅಲ್ಲಿ ಹೇಳಿದ್ದೀನಿ. ಸೊ ಇನ್ನೂ ಒಂದ್ಸರಿ ಗ್ಲಾನ್ಸ್ ಮಾಡ್ತೀನಿ ನೋಡ್ಕೊ. 1 ನ್ಯೂಟನ್ ಡಿವೈಡೆಡ್ ಬೈ 1 ಡೈನ್. 1 ನ್ಯೂಟನ್ ಅಂದ್ರೆ 1 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕರೆಕ್ಟಾ? ಫಾರ್ಮುಲಾ F is equal to ma. ಸೊ ಅಬ್ಸಲ್ಯೂಟ್ ಯೂನಿಟ್ ಆಫ್ ಫೋರ್ಸ್ ಇನ್ SI ಸಿಸ್ಟಮ್ ಅಂದ್ರೆ 1 ನ್ಯೂಟನ್ ಬರುತ್ತೆ. ಸೊ ಅಬ್ಸಲ್ಯೂಟ್ ಯೂನಿಟ್ ಆಫ್ ಏನು ಮಾಸ್ SI ಸಿಸ್ಟಮ್ ಅಲ್ಲಿ kg ಬರುತ್ತೆ. ಸೊ ಆಕ್ಸಿಲರೇಷನ್ಗೆ ಯೂನಿಟ್ SI ಸಿಸ್ಟಮ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ 1 ನ್ಯೂಟನ್ is 1 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. 1 ಡೈನ್ is ಮಾಸ್ಗೆ CGS ಯೂನಿಟ್ ಬರಬೇಕು ಆನ್ಸರ್. CGS ಯೂನಿಟ್ ಆಫ್ ಮಾಸ್ ಗ್ರಾಮ್. CGS ಯೂನಿಟ್ ಆಫ್ ಆಕ್ಸಿಲರೇಷನ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅರ್ಥ ಆಗ್ತದೆಯಾ? CGS ಯೂನಿಟ್ ಆಫ್ ಮಾಸ್ ಗ್ರಾಮ್ ಬರುತ್ತೆ. CGS ಯೂನಿಟ್ ಆಫ್ ಏನು ಆಕ್ಸಿಲರೇಷನ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರುತ್ತೆ. ಸೊ 1 ಕಿಲೋಗ್ರಾಮ್ ಅಂದ್ರೆ ಸೊ 10⁻³ ಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಗ್ರಾಮ್ ಸೆಂಟಿಮೀಟರ್ is 10⁻⁻² ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇದು ಸಿಂಪ್ಲಿಫೈ ಮಾಡಿದ್ರೆ 10⁻⁵ ಬರುತ್ತೆ. ಅಂದ್ರೆ 1 ನ್ಯೂಟನ್ ಇಸ್ ಈಕ್ವಲ್ ಟು 10⁻⁵ ಡೈನ್. ಸೊ 1 ಡೈನ್ ಇಸ್ ಈಕ್ವಲ್ ಟು ಏನು ಬರುತ್ತೆ ಹೇಳಿ ನೋಡೋಣ. One dyne is 10⁻⁵ Newton. Is it right? ಗೊತ್ತಾಗ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯೇನಮ್ಮ? Yes, sir. Yes, sir. ಇದು ಗೊತ್ತಾಯ್ತಾ ಇಲ್ವಾ ಈಗ? ಹಾ ಸರ್ ಗೊತ್ತಾಯ್ತು. ಇವಾಗ ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇವಾಗ ಆರ್ಗ್ ಮತ್ತೆ ಜೂಲ್ಗೆ ರಿಲೇಷನ್ ಇದೆ. ಸೊ ನೀನ್ ಆರಾಮಾಗಿ ಮಾಡ್ಬೋದು. 1 ಆರ್ಗ್ ಇಸ್ ಈಕ್ವಲ್ ಟು ಟ್ರೈ ಮಾಡಬೇಕು. 1 ಆರ್ಗ್ ಇಸ್ ಈಕ್ವಲ್ ಟು ನೋಡು 1 ಡೈನ್ ಅಂದ್ರೆ 10⁻⁵ ನ್ಯೂಟನ್ ಆಗುತ್ತೆ. 1 ಸೆಂಟಿಮೀಟರ್ ಅಂದ್ರೆ ಏನ್ ಬರುತ್ತೆ? 10⁻⁻² ಮೀಟರ್. ಅಂದ್ರೆ ಇದು 10⁻⁻⁷ ನ್ಯೂಟನ್ ಮೀಟರ್ ಆಗುತ್ತೆ. ನ್ಯೂಟನ್ ಮೀಟರ್ ಅಂದ್ರೆ ಏನ್ ಹೇಳು? ಇದೆ ನೋಡು. Newton meter is this thing, joule. ನ್ಯೂಟನ್ ಮೀಟರ್ ಜೂಲ್. Joule, yeah. 10⁻⁻⁷ ಜೂಲ್. ಸೊ 1 ಅರ್ಗ್ ಅಂದ್ರೆ 10⁻⁻⁷ ಜೂಲ್ ಅಂತ ಹೇಳ್ಬೋದು. ಆರ್ 1 ಜೂಲ್ is 10⁻⁷ ಅರ್ಗ್. ಸೊ ಇದು ರಿಲೇಷನ್ಸ್ ನೆನ್ಪಿಟ್ಕೋಬೇಕು, ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ಸುಮಾರು ಜನಕ್ಕೆ ಇದು ರಿಲೇಷನ್ಸೇ ಗೊತ್ತಿರೋದಿಲ್ಲ. ಅದಕ್ಕೆ ಇವಾಗ ಕನ್ವರ್ಷನ್ಸ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. 1 ಅರ್ಗ್ ಅಂದ್ರೆ 10⁻⁻⁷ ಜೂಲ್, ಇಲ್ಲ 1 ಜೂಲ್ ಅಂದ್ರೆ 10⁻⁷ ಅರ್ಗ್. ಇದು ಆಲ್ರೆಡಿ ನಾನು ಲಾಸ್ ಆಫ್ ಮೋಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. 1 ನ್ಯೂಟನ್ ಅಂದ್ರೆ 10⁻⁵ ಡೈನ್ ಅಂತ. ಸೊ ಅದನ್ನ ಒಂದ್ಸರಿ ನಾನು ಈಗ ಗ್ಲಾನ್ಸ್ ಮಾಡಿದ್ದೀನಿ ಅಷ್ಟೇ. 1 ನ್ಯೂಟನ್ ಅಂದ್ರೆ 10⁻⁵ ಡೈನ್. ಸೊ ಇಲ್ಲ 1 ಡೈನ್ ಅಂದ್ರೆ 10⁻⁻⁵ ನ್ಯೂಟನ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಅಬ್ಸಲ್ಯೂಟ್ ಯೂನಿಟ್ ಆಫ್ ವರ್ಕ್ ಇನ್ SI ಸಿಸ್ಟಮ್ ಅಂಡ್ ಆಲ್ಸೋ ಇನ್ CGS ಸಿಸ್ಟಮ್. ಒಂದ್ಸರಿ ಜಸ್ಟ್ ಗ್ಲಾನ್ಸ್ ಮಾಡ್ಕೊ, ಡೌಟ್ ಇದ್ರೆ ಕೇಳು, ನಾನು ಹೇಳ್ತೀನಿ. ಸರ್ ಅರ್ಥ ಆಯ್ತು. ಓಕೆ, ಈಗ ಗ್ರಾವಿಟೇಷನಲ್ ಯೂನಿಟ್ ಆಫ್ ವರ್ಕ್ ಇನ್ SI ಸಿಸ್ಟಮ್ ಅಂಡ್ CGS ಸಿಸ್ಟಮ್ ಅದೇ ಡಿಸ್ಕಸ್ ಮಾಡೋಣ. ಇವಾಗ ಸ್ವಲ್ಪ ನಿಧಾನಕ್ಕೆ ನೀನು ಹಿಂದೆ ಹೋಗ್ಬೇಕು. ಲಾಸ್ ಆಫ್ ಮೋಷನ್ ಅಲ್ಲಿ ನಾನು ಗ್ರಾವಿಟೇಷನಲ್ ಯೂನಿಟ್ ಆಫ್ ಫೋರ್ಸ್ ಇನ್ SI ಸಿಸ್ಟಮ್ ಅಂಡ್ CGS ಸಿಸ್ಟಮ್ ಹೇಳಿದ್ದೀನಿ. ಅದನ್ನ ಸ್ವಲ್ಪ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ. Yes, sir. ಓಕೆ, ಈಗ ದಿಸ್ ಇಸ್ gravitational unit of work
first in SI system. So in SI system, gravitational unit of work ಏನ್ ಬರುತ್ತೆ ಅಂದ್ರೆ that is 1 kg meter. ಏನ್ ಬರುತ್ತೆ ಹೇಳು 1. kg meter. So W is equal to Fs ಅಲ್ಲ 1 kg meter ಬರುತ್ತೆ. ಈಗ ಯೂನಿಟ್ ಆಫ್ ಫೋರ್ಸ್ ಏನ್ ಬರುತ್ತೆ ಗ್ರಾವಿಟೇಷನಲ್ ಯೂನಿಟ್ ಆಫ್ ಫೋರ್ಸ್ ಟ್ರೈ ಮಾಡಿ ನೋಡೋಣ. ಫ್ಲಾಶ್ ಆದ್ರೆ ಹೇಳಿಲ್ಲ ಅಂದ್ರೆ ಹೇಳ್ತೀನಿ ನಾನು, ನೋ ಪ್ರಾಬ್ಲಮ್. ಗ್ರಾವಿಟೇಷನಲ್ Force ಯೂನಿಟ್ ಆಫ್ ಫೋರ್ಸ್ ಇನ್ Newton. SI ಸಿಸ್ಟಮ್ So ನೆನಪಿದೆಯಾ? 1 kg ವೆಯ್ಟ್ ಬರುತ್ತೆ, ಹೌದಾ ಅಲ್ವಾ? yes, sir. ಡಿಸ್ಪ್ಲೇಸ್ಮೆಂಟ್ ಯೂನಿಟ್ ಏನ್ ಬರುತ್ತೆ 1 ಮೀಟರ್. ಮತ್ತೆ 1 kg ವೆಯ್ಟ್ ಅಂದ್ರೆ force which produces an acceleration of 9.8 meter per second square in a body of mass 1 kg ಅಂತ ಹೇಳಿದ್ದೀನಿ ನಾನು. F is equal to ma, force which produces an acceleration of 9.8 meter per second square in a body of mass 1 kg. Under 1 kg weight is 9.8 kg meter per second square, that is Newton. 1 kg weight andre that is 9.8 Newton ಆಗುತ್ತೆ. Okay. So 9.8, what is Newton meter? ಇವಾಗ ತಾನೆ Joule. joule. Andre 1 kg meter is 9.8 joule. So this is very important. ರಿಲೇಷನ್ಸ್ ಎಲ್ಲ ನೆನ್ಪಿಟ್ಕೋಬೇಕು. ಸಪೋಸ್ ನಿನಗೆ ಫ್ಲಾಶ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಕಾನ್ಸೆಪ್ಟ್ ಗೊತ್ತಿದ್ರೆ ಬೇಗ ಫಾಸ್ಟ್ ಆಗಿ ಇದನ್ನ ಪ್ರೂವ್ ಮಾಡ್ಕೋಬಹುದು. ಇದು ಗೊತ್ತಾಯ್ತಲ್ಲ? Yes, sir. Yes, ಈಗ sir. ವಾಟ್ ಇಸ್ ದ ಮೀನಿಂಗ್ ಆಫ್ 1 kg ಮೀಟರ್ ಡಿಫೈನ್ ಮಾಡಿ ನೋಡೋಣ. ಹಾಗೆ ಅದೇ ತರ ಬರುತ್ತೆ. ವರ್ಕ್ ಡನ್ is said to be 1 kg meter. Okay. When a force of how much? 1 kg weight. 1 kg weight displaces a body through a distance of how much? 1 meter. 1 meter. 1 meter along the direction of force. So this is the meaning of kg meter. Kg meter ಅನ್ನೋದು gravitational unit of work that is in SI system. So ಅದೇ ತರ gravitational unit of work in CGS system ಇದೆ. So gravitational ನೀನ್ ಹೇಳ್ಬೋದು, ಟ್ರೈ ಮಾಡಿ ನೋಡೋಣ. Gravitational unit of work in CGS system. 1 gram centimeter. Correct, very good. Gram Centimeter. ಅಷ್ಟೇ ಗ್ರಾಮ್ ಸೆಂಟಿಮೀಟರ್ ಕ್ಲೋಸ್. 1 ಗ್ರಾಮ್ ಸೆಂಟಿಮೀಟರ್ ಅಂದ್ರೆ 1 ಗ್ರಾಮ್ weight into 1 ಸೆಂಟಿಮೀಟರ್ ಬರುತ್ತೆ. ಸೊ 1 ಗ್ರಾಮ್ weight ಅಂದ್ರೆ ಮೀನಿಂಗ್ ಏನ್ ಗೊತ್ತಾ? ಫೋರ್ಸ್ ವಿಚ್ ಪ್ರೊಡ್ಯೂಸಸ್ ಅನ್ ಆಕ್ಸಿಲರೇಷನ್ ಆಫ್ 980 ಸೆಂಟಿಮೀಟರ್ per second square in a body of mass 1 gram. ಅಂದ್ರೆ 980 ಗ್ರಾಮ್ ಸೆಂಟಿಮೀಟರ್ per second square is dyne. ಓಕೆ, 1 ಗ್ರಾಮ್ weight ಅಂದ್ರೆ that is 980 dyne ಆಗುತ್ತೆ. Okay. Yes, sir. So 1 gram centimeter is 980 dyne centimeter. ಈಗ ಹೇಳು dyne centimeter, what is that? ಇವಾಗ ತಾನೇ ಹೇಳಿ ನೋಡು. 9 centimeter is Ah, CGS. Oh no. it is arg. Argha. Dyne centimeter is arg. ಅರ್ಥ ಆಗ್ತದೆಯಾ? Sir. ಈಗ ಸ್ಟೇಟ್ಮೆಂಟ್ ಹೇಳೋ ನೋಡೋಣ. ಗ್ರಾಮ್ ಸೆಂಟಿಮೀಟರ್. ರಿಲ್ಯಾಕ್ಸ್ ಆಗಿ ನೀನು ಆರಾಮಾಗಿ ಹೇಳುವ. ಇವಾಗ ಒಂದು ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲ ಹಾಗೇ ಬರುತ್ತೆ. ಸ್ವಲ್ಪ ಒಂದೊಂದು ಟರ್ಮ್ ಚೇಂಜ್ ಆಗುತ್ತೆ ಅಷ್ಟೇ. Work done is said to be 1 gram centimeter ವೆರಿ ಗುಡ್. when a force of ಕರೆಕ್ಟ್. In a force of 1 gram weight very good. displaces a
body through a distance of 1 centimeter. Body through a distance of 1 centimeter. distance of 1 centimeter. ಸರಿನಾ? ಸೊ ಈಗ Yes, sir. ಎಲ್ಲ ಡಿಫ್ರೆಂಟ್ ಯೂನಿಟ್ಸ್ ಮತ್ತೆ ಅದಕ್ಕೆ ರಿಲೇಷನ್ಸ್ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದೆಲ್ಲ ನೀನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಸೊ ಕಾಂಪಿಟೇಟಿವ್ MCQ ಸಾಲ್ವ್ ಮಾಡಬೇಕಾದ್ರೆ ಕನ್ವರ್ಷನ್ಸ್ಗೆ ಜಾಸ್ತಿ ಯೂಸ್ ಆಗುತ್ತೆ. ಸುಮಾರು ಜನಕ್ಕೆ ಕಾನ್ಸೆಪ್ಟ್ ಎಲ್ಲ ಗೊತ್ತಿರುತ್ತೆ, ಜಸ್ಟ್ ಆ ಕನ್ವರ್ಟ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ರಿಲೇಷನ್ಸ್ ಇದು ನೆನ್ಪಿಟ್ಕೋಬೇಕು. ನಾನು ವಿತ್ ಸ್ಟೇಟ್ಮೆಂಟ್ಸೇ ಹೇಳ್ಕೊಟ್ಟಿದ್ದೀನಿ, ಗೊತ್ತಾಯ್ತಲ್ಲ? Yes, sir. Yes, sir. ಈಗ ಸ್ವಲ್ಪ ಮುಂದೆ ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಏನ್ ಬರುತ್ತೆ, ಎನರ್ಜಿ ಅಂತ ಬರುತ್ತೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಎನರ್ಜಿ? Force required to do some work. Energy is actually capacity to do work. ಕೆಪಾಸಿಟಿ. ಇವಾಗ ನಾವು ಕೆಲಸ ಮಾಡಬೇಕು ಅಂದ್ರೆ ನಮ್ಗೆ ಎನರ್ಜಿ ಇರಬೇಕಲ್ಲ. Is it right? Yes, sir. Capacity to do work. Capacity to do work is called what? Energy. Energy. So what is the SI unit of energy? ಈಗ SI unit of work ಏನ್ ಬರುತ್ತೋ, SI unit of energy is also same, is ಜೂಲ್ ಬರುತ್ತೆ. ಈ ತರ ಸಿಂಬಲ್ ಬರಬೇಕು, ಇಲ್ಲ JOULE ಬರುತ್ತೆ. ಜೂಲ್ ಅಂತ ಪ್ರೊನೌನ್ಸ್ ಮಾಡಬೇಕು. ಸೊ ಕ್ಯಾಪಿಟಲ್ J ಬರಬೇಕು. ಇಲ್ಲಿ ಕ್ಯಾಪಿಟಲ್ J ಬರೆಯಂಗಿಲ್ಲ, ಅದು ರಾಂಗ್ ರೆಪ್ರೆಸೆಂಟೇಷನ್ ಆಗುತ್ತೆ. ಆಕ್ಚುಲಿ ದಿಸ್ ಇಸ್ ಯೂನಿಟ್ ಅಂಡ್ ದಿಸ್ ಒನ್ ಇಸ್ ಸಿಂಬಲ್ ಆಫ್ ಯೂನಿಟ್. ಮತ್ತೆ ಡೈಮೆನ್ಷನಲ್ ಫಾರ್ಮುಲಾ, ವರ್ಕ್ಗೆ ಡೈಮೆನ್ಷನಲ್ ಫಾರ್ಮುಲಾ ಏನ್ ಬರುತ್ತೋ ಎನರ್ಜಿಗೂ ಸೇಮ್ ಡೈಮೆನ್ಷನಲ್ ಫಾರ್ಮುಲಾ ಬರುತ್ತೆ. ಸೊ SI ಸಿಸ್ಟಮ್ ಅಲ್ಲಿ ಎನರ್ಜಿ ಜೂಲ್. CGS ಸಿಸ್ಟಮ್ ಹೇಳು ನೋಡೋಣ. ವಾಟ್ ಇಸ್ ದ CGS ಯೂನಿಟ್ ಆಫ್ ಎನರ್ಜಿ? Same. Dyne. CGS ಡೈನ್ ಅಲ್ಲ, ಅದು ಫೋರ್ಸ್. ಅದು CGS ಯೂನಿಟ್ ಆಫ್ ಎನರ್ಜಿ. CGS ಯೂನಿಟ್ ಆಫ್ ವರ್ಕ್ ಅರ್ಗ್. Oh, okay. ಅರ್ಗ್ ERG ಅಂದ್ರೆ ಅರ್ಗ್. ಓಕೆ, ಇದು CGS ಯೂನಿಟ್ ಆಗುತ್ತೆ. ಸೊ ಈಗ ವರ್ಕ್ ಅಂದ್ರೆ ಏನು? F×S. ಇದು ಎನರ್ಜಿ, ವರ್ಕ್ ಡನ್, ಎನರ್ಜಿ ಎರಡು ಸೇಮ್ ಬರುತ್ತೆ. ಫಾರ್ಮುಲಾ ಸೇಮ್ ಬರುತ್ತೆ. ಫೋರ್ಸ್ ಅಂದ್ರೆ M/L(T⁻²), ಡಿಸ್ಪ್ಲೇಸ್ಮೆಂಟ್ ಇಸ್ L. ಸೊ ಅಂದ್ರೆ ಇದು ಸಿಂಪ್ಲಿಫೈ ಮಾಡಿದ್ರೆ ಆಕ್ಚುಲಿ ವಿ ವಿಲ್ ಗೆಟ್ M/L²(T⁻²). ಸೊ ದಿಸ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಎನರ್ಜಿ. ಅರ್ಥ ಆಗ್ತಾ ಇದೆಯಾ? ಈಗ ಇದರಲ್ಲಿ 2 ಟೈಪ್ಸ್ ಬರುತ್ತೆ ಮೇನ್. ಒಂದು ಕೈನೆಟಿಕ್ ಎನರ್ಜಿ, ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ. ಫಸ್ಟ್ ಕೈನೆಟಿಕ್ ಎನರ್ಜಿ ಡಿಸ್ಕಸ್ ಮಾಡಿ, ಅದಾದ್ಮೇಲೆ ವರ್ಕ್ ಎನರ್ಜಿ ಥೀರಮ್ ಬರುತ್ತೆ. ಸೊ ಕೈನೆಟಿಕ್ ಎನರ್ಜಿ ಮತ್ತೆ ವರ್ಕ್ಗೆ ಒಂದು ಥೀರಮ್ ಇದೆ, ಸೊ ಅದು ಡಿಸ್ಕಸ್ ಮಾಡೋಣ. ಸೊ ಈಗ ವಾಟ್ ಇಸ್ ದ ಮೀನಿಂಗ್ ಆಫ್ ಕೈನೆಟಿಕ್ ಎನರ್ಜಿ? ಸ್ವಲ್ಪ ಏನಾದ್ರು ಐಡಿಯಾ ಇದ್ರೆ ಹೇಳು, ಇಲ್ಲಾಂದ್ರೆ ನಾನು ಹೇಳ್ತೀನಿ. ಪ್ರಾಬ್ಲಮ್ ನಂಬರ್ ಆಫ್ ಟೈಮ್ಸ್ ಇದು ರಿಪೀಟ್ ಆಗ್ತಾನೆ ಇರುತ್ತೆ. It's the force that is required to move an ಕೈನೆಟಿಕ್ object. ಎನರ್ಜಿ ಅಂದ್ರೆ ಸ್ವಲ್ಪ ನಿಧಾನಕ್ಕೆ ಥಿಂಕ್ ಮಾಡಿದ್ರೆ ನೀವು ಆನ್ಸರ್ ಮಾಡ್ಬೋದು. The energy possessed by a body. Possessed by a Body body to move. due to its motion. Energy possessed by a body due to its position. Position ಅಂದ್ರೆ ಅದು ಪೊಟೆನ್ಷಿಯಲ್ ಎನರ್ಜಿ ಆಗುತ್ತೆ. ಡ್ಯೂ ಟು ಇಟ್ಸ್ ಮೋಷನ್ ಅಂದ್ರೆ ಅದು ಕೈನೆಟಿಕ್ ಎನರ್ಜಿ ಆಗುತ್ತೆ. ಎನರ್ಜಿ possessed by a body due to its motion is called what? Kinetic energy. ಅರ್ಥ ಆಗ್ತಾ ಇದೆಯಾ? Yes, sir. ಇದಕ್ಕೆ ವೆರಿ ಗುಡ್ ಎಕ್ಸಾಂಪಲ್ ನಾವು ಏನು ಮೂವಿಂಗ್ ಆರೋ ಎಕ್ಸಾಂಪಲ್ ಕೊಡ್ಬೋದು.
ನಿಧಾನಕ್ಕೆ ಥಿಂಕ್ ಮಾಡು. ಈಗ ಒಂದು ದಿಸ್ ಇಸ್ ಆಕ್ಚುಲಿ ಕಾಲ್ಡ್ ಎ ಬೋ ಅಂತ ಹೇಳ್ತೀವಿ. ಇಸ್ ಇಟ್ ರೈಟ್? ಬೋ ಅಂದ್ರೆ ಕನ್ನಡದಲ್ಲಿ ಆಕ್ಚುಲಿ ಬಿಲ್ಲು ಅಂತ ಹೇಳ್ತಾರೆ. ಹಾ ಸರ್. ಈಗ ನಾವು ಏನ್ ಮಾಡೋಣ ಅಂದ್ರೆ ಒಂದು ಆರೋ ಇಲ್ಲಿ ಫಿಕ್ಸ್ ಮಾಡಿಬಿಟ್ಟು ಜಸ್ಟ್ ಈ ಥ್ರೆಡ್ ಇದೆಯಲ್ಲ ಅದನ್ನ ಹೀಗೆ ಪುಲ್ ಮಾಡೋದು. ಓಕೆ, ಹಾ ಈ ಥ್ರೆಡ್ ನ ಹೀಗೆ ಪುಲ್ ಮಾಡೋದು. ಪುಲ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಈಗ ನ್ಯೂ ಪೊಸಿಷನ್ ಹೇಗಿರುತ್ತೆ ಅಂತ ಡ್ರಾ ಮಾಡ್ತೀನಿ ನೋಡ್ಕೊ. ಆಲ್ರೆಡಿ ನೀನು ಫಿಲಮ್ಸ್ ಅಲ್ಲೆಲ್ಲ ಇದೆಲ್ಲ ತೋರಿಸಿರ್ತಾರೆ, ನೋಡ್ತಾ ಇರ್ತೀವಿ. ನೀನು ಟ್ರೈ ಮಾಡಿರ್ಬೋದಲ್ಲ, ಮಾಡಿಲ್ವಾ ಇದು? ನೋ ಸರ್. ಯಾವತ್ತು ಇದು ಬಿಲ್ಲು ಬಾಣ ಹೀಗೆ ಬಾಣ ಹೊಡೆದಿಲ್ಲ, ನೋ ಸರ್. ಟ್ರೈ ಮಾಡಿಲ್ಲ. ಹಾಗಾದ್ರೆ ನೋಡಿದ್ರೆ ಐಡಿಯಾ ಇರೋದು ಹೀಗೆ ಬರುತ್ತೆ. ಸ್ಟ್ರೆಚ್ ಮಾಡೋದು ಅದನ್ನ. ಓಕೆ, ಹ್ಮ್ ಆಕ್ಚುಲಿ ದಿಸ್ ಇಸ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಎನರ್ಜಿ ಪೊಸೆಸ್ಡ್ ಬೈ ಬಾಡಿ ಡ್ಯೂ ಟು ಇಟ್ಸ್ ಪೊಸಿಷನ್ ಆರ್ ಕಾನ್ಫಿಗರೇಷನ್. ಆಕ್ಚುಲಿ ದಟ್ ಇಸ್ ಪೊಟೆನ್ಷಿಯಲ್ ಎನರ್ಜಿ. ಇವಾಗ ಇದನ್ನ ಜಸ್ಟ್ ರಿಲೀಸ್ ಮಾಡಿದ್ರೆ ಏನಾಗುತ್ತೆ ಆರೋ? ಮೂವ್ ಸರ್. ಓಕೆ, ಅಂದ್ರೆ ಆಕ್ಚುಲಿ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ ಅಂದ್ರೆ ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ನಾವು ಮೂವಿಂಗ್ ಆರೋ, ದಟ್ ಇಸ್ ಆಕ್ಚುಲಿ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಕೈನೆಟಿಕ್ ಎನರ್ಜಿ. ವಾಟ್ ಇಸ್ ದಿಸ್? ಮೂವಿಂಗ್ ಆರೋ. ಅರ್ಥ ಆಗ್ತದೆಯಾ? ಎಸ್ ಸರ್. ಮತ್ತೆ ಫ್ಲೋ ಆಫ್ ವಾಟರ್, ವಾಟರ್ ಫ್ಲೋ ಆಗುತ್ತಲ್ಲ, ಹಾ ಅದಕ್ಕೂ ಕೈನೆಟಿಕ್ ಎನರ್ಜಿ ಇರುತ್ತೆ. ಈಗ Yes, sir. ನಾವು ಕೈನೆಟಿಕ್ ಎನರ್ಜಿಗೆ ಒಂದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ಸೊ ಅದನ್ನ ಪ್ರೂವ್ ಮಾಡೋಣ. ಓಕೆ, Yes, sir. ಬೈ ಯೂಸಿಂಗ್ ಏನು ಇದು ಕೈನಮ್ಯಾಟಿಕ್ ಈಕ್ವೇಶನ್. ನಿನಗೆ ಥರ್ಡ್ ಕೈನಮ್ಯಾಟಿಕ್ ಈಕ್ವೇಶನ್ ಗೊತ್ತಿದೆಯಾ? ಡಿರೈವೇಶನ್ ಆಫ್ ಕೈನೆಟಿಕ್ ಎನರ್ಜಿ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನಾನು, ಆರಾಮಾಗಿ ನಿನಗೆ ಅರ್ಥ ಆಗ್ಬಿಡತ್ತೆ. ಈಗ ಏನ್ ಗೊತ್ತಾ, ಥರ್ಡ್ ಕೈನಮ್ಯಾಟಿಕ್ ಈಕ್ವೇಶನ್ ಹೇಳು ಒಂದ್ಸರಿ ನೋಡೋಣ. Uh, ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು U square plus 2AS. 2as, ಕರೆಕ್ಟಾ? ಹಾ ಸರ್. ಈಗ ಒಂದ್ ಕೆಲಸ ಮಾಡ, ಮಲ್ಟಿಪ್ಲೈ ಆಫ್ ಎಮ್ ಆನ್ ಬೋತ್ ಸೈಡ್ಸ್. ಜಸ್ಟ್ ಮಲ್ಟಿಪ್ಲೈ ಮಾಡು, ಏನ್ ಬರುತ್ತೆ ಹೇಳ್ತಾ ಹೋಗು. ಆಫ್ ಎಮ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಫ್ ಎಮ್ ಯು ಸ್ಕ್ವೇರ್ ಪ್ಲಸ್ ಆಫ್ ಎಮ್ 2as ಆಗತ್ತಾ ಇಲ್ವಾ? ಹಾ ಸರ್. ಸೊ ಈಗ 2 ಕ್ಯಾನ್ಸಲ್. ಹಾ ಈಗ ಇನಿಷಿಯಲ್ ವೆಲಾಸಿಟಿ ಇಫ್ ಯು ಇಸ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂದ್ರೆ ಯು ಇಸ್ ಈಕ್ವಲ್ ಏನ್ ಬರುತ್ತೆ? 0. 0. ಹಾ ಅಂದ್ರೆ ಈ ಟರ್ಮ್ 0 ಆಗುತ್ತೆ. ಓಕೆ, ಸರಿನಾ? ಎಸ್ ಸರ್. ಸೊ ಆಫ್ ಎಮ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಮ್ ಎ. ಎಮ್ ಎ ಅಂದ್ರೆ ದಟ್ ಇಸ್ ಫೋರ್ಸ್. ಹಾ ಫೋರ್ಸ್ ಇಂಟು ಎಸ್. ಎಸ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್. ಸೊ ದಿಸ್ ಇಸ್ ವರ್ಕ್ ಡನ್. ಎಫ್ ಇಂಟು ಎಸ್ ಇಸ್ ವರ್ಕ್ ಡನ್. ಎಸ್ ಸರ್. ಸೊ ಇಲ್ಲಿ ವರ್ಕ್ ಡನ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಕೈನೆಟಿಕ್ ಎನರ್ಜಿ ಆಗುತ್ತೆ. ಡಬ್ಲ್ಯೂ ಇಸ್ ಈಕ್ವಲ್ ಟು ಕೆ. ಓಕೆ, ಅಂದ್ರೆ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ವಾಟ್ ಇಸ್ ದ ಫಾರ್ಮುಲಾ? ಆಫ್ ಎಮ್ ವಿ ಸ್ಕ್ವೇರ್. ಓಕೆ. ಎಸ್ ಸರ್. ದ ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ ನಂಬರ್ ಆಫ್ ಟೈಮ್ಸ್ ಇದು ಬರ್ತಾನೆ ಇರುತ್ತೆ ನೋಡು. ಕೆ ಇಸ್ ಈಕ್ವಲ್ ಟು ಆಫ್ ಎಮ್ ವಿ ಸ್ಕ್ವೇರ್. ಗೊತ್ತಾಯ್ತಾ ಇಲ್ವಾ? ಗೊತ್ತಾಯ್ತು ಸರ್. ಈಗ ಒಂದ್ ಕೆಲಸ ಮಾಡಿ, ಇದನ್ನ ಮೊಮೆಂಟಮ್ಗೆ ಕನ್ವರ್ಟ್ ಮಾಡಿ. ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ, ಆಫ್ ಎಮ್ ವಿ ಸ್ಕ್ವೇರ್ ಇದೆಯಲ್ಲ, ಮಲ್ಟಿಪ್ಲೈ ಡಿವೈಡೆಡ್ ಬೈ ಮಾಸ್ ಮಾಡೋದು. ಸೊ ಏನಾಗುತ್ತೆ ಅಂದ್ರೆ ಕೆ ಇಸ್ ಈಕ್ವಲ್ ಟು ಆಫ್ ಎಮ್ ಇಂಟು ಎಮ್, ಎಮ್ ಸ್ಕ್ವೇರಾ? ಹಾ
m square v square divided by m. Momentum is the product of mass and velocity. Yes, sir. Momentum is quantity of motion possessed by body that is measured by taking the product of mass and velocity. M ಅಂದ್ರೆ p. ಅಂದ್ರೆ ಇದನ್ನ ನಾವು k is equal to p square by 2m ಅಂತ ಬರೀಬೋದಾ? Yes, sir. So this is another expression for kinetic energy in terms of momentum. So this is an expression for kinetic energy in terms of momentum. Suppose momentum is constant. How does kinetic energy depends on mass? ಇದು ಕಾನ್ಸ್ಟೆಂಟ್ ಆದ್ರೆ ಕೈನೆಟಿಕ್ ಎನರ್ಜಿ ಮಾಸ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿರುತ್ತೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗುತ್ತೆ. ಸಪೋಸ್ ವೆಲಾಸಿಟಿ ಇಸ್ ಕಾನ್ಸ್ಟೆಂಟ್, ಕೈನೆಟಿಕ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಆಗುತ್ತೆ. ಸಪೋಸ್ ಮೊಮೆಂಟಮ್ ಕಾನ್ಸ್ಟೆಂಟ್ ಆದ್ರೆ ಕೈನೆಟಿಕ್ ಎನರ್ಜಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್ ಆಗುತ್ತೆ. Yes, sir. Okay, so this is about what expression for kinetic energy. ಇದು ಎಕ್ಸಾಮ್ ಅಲ್ಲಿ 3 ಮಾರ್ಕ್ ಡಿರೈವೇಶನ್ ಅಮ್ಮ, ಇದು 3 ಮಾರ್ಕ್ ಕೇಳ್ತಾರೆ ಡಿರೈವೇಶನ್. ಓಕೆ, ಸೊ ಇಲ್ಲಿ ಏನಿದೆ ಅಷ್ಟು ಮಾಡಿದ್ರೆ ಸಾಕು, ನಿಮಗೆ ಕಂಪ್ಲೀಟ್ 3ಗೆ 3 ಮಾರ್ಕ್ ಬಂದ್ಬಿಡತ್ತೆ. ಸೊ ಇದೆಲ್ಲ ಸ್ಟೇಟ್ಮೆಂಟ್ಸ್ ವೆರಿ ಸಿಂಪಲ್. ಕೆಪಾಸಿಟಿ ಟು ಡೂ ವರ್ಕ್ ಈಸ್ ಎನರ್ಜಿ. ಆಕ್ಚುಲಿ ಇದರ 2 ಟೈಪ್ಸ್. ಕೈನೆಟಿಕ್ ಎನರ್ಜಿ ಒಂದು ನಾವು ಈಗ ಡಿಸ್ಕಸ್ ಮಾಡಿದೀವಿ. ಇನ್ನು ನೆಕ್ಸ್ಟ್ ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ವರ್ಕ್ ಎನರ್ಜಿ ಥಿಯರಮ್, ಅದಕ್ಕಿಂತ ಮುಂಚೆ ಕನ್ಸರ್ವೇಟಿವ್ ಫೋರ್ಸ್ ಅಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅದು ಡಿಸ್ಕಸ್ ಮಾಡಬೇಡ. Sir, 1 second. ಹಾ, ನೋಡು ಒಂದ್ಸರಿ ಡೌಟ್ ಇದ್ರೆ ನೋಡು. ನಿಧಾನಕ್ಕೆ ಅಬ್ಸರ್ವ್ ಮಾಡು ಎಲ್ಲ. Okay, sir. ಓಕೆ, ನೆಕ್ಸ್ಟ್ ಕನ್ಸರ್ವೇಟಿವ್ ಫೋರ್ಸ್, ನಾನ್ ಕನ್ಸರ್ವೇಟಿವ್ ಫೋರ್ಸ್ ಡಿಸ್ಕಸ್ ಮಾಡೋಣ. Yes, sir. Okay. Your first conservative force. Conservative force ಅಂದ್ರೆ so work done by a force does not depends on path taken. Work done, ನಿಧಾನ think ಮಾಡು. Work done by a force. Work done by a force does not depend on path taken. Path taken depends only on initial and final positions. So it's called conservative force. Statement analyze ಮಾಡಬೇಕು. ಇದೊಂದಿಗೆ ಥಿಂಕ್ ಮಾಡಿ. ವರ್ಕ್ ಡನ್ ಬೈ ಫೋರ್ಸ್ ಡಸ್ ನಾಟ್ ಡಿಪೆಂಡ್ ಆನ್ ಪಾತ್ ಟೇಕನ್. ಅಂದ್ರೆ ಪಾತ್ ಟೇಕನ್ ಮೇಲೆ ವರ್ಕ್ ಡನ್ ಬೈ ಫೋರ್ಸ್ ಡಿಪೆಂಡ್ ಆಗಿರೋದಿಲ್ಲ. ಅದು ಡಿಪೆಂಡ್ ಯಾವ್ದ್ರ ಮೇಲೆ ಆಗಿರುತ್ತೆ? ಓನ್ಲಿ ಆನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ಸ್. ನಿಮಗೆ ಎಕ್ಸಾಂಪಲ್ಸ್ ಕೊಡ್ತೀನಿ. ಇದಕ್ಕೆ ವೆರಿ ಗುಡ್ ಎಕ್ಸಾಂಪಲ್ gravitational force. Gravitational force actually conservative force. Gravitational force ಮತ್ತೆ ಕೂಲಂಬ್ ಫೋರ್ಸ್ ಕೊಡ್ಬೋದು. ಕೂಲಂಬ್ ಫೋರ್ಸ್ ಇಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್
ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ನ ಒಂದು ಇದು ಎಲಾಸ್ಟಿಕ್ ಫೋರ್ಸ್ ಬರುತ್ತೆ, ಅದು ಕೂಡ ಕನ್ಸರ್ವೇಟಿವ್ ಫೋರ್ಸ್ ಆಗುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಯಾಕೆ ಕನ್ಸರ್ವೇಟಿವ್ ಫೋರ್ಸ್, ಅದಕ್ಕೆ ಸ್ವಲ್ಪ ಲೈಟ್ ಎಕ್ಸಾಂಪಲ್ ಕೊಡ್ತೀನಿ. ಸೊ ಅವಾಗ ನಿನಗೆ ಕನ್ಸರ್ವೇಟಿವ್ ಫೋರ್ಸ್ ಒಂದು ಕ್ಲಾರಿಟಿ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಬ್ಲಾಕ್ ಇದೆ. ಸೊ ಬ್ಲಾಕ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಸರ್ಟನ್ ಹೈಟ್ ಹೀಗೆ ಮೂವ್ ಮಾಡ್ತೀವಿ ಥ್ರೂ ಎ ಡಿಸ್ಟೆನ್ಸ್ h ಅಂತ ಇಟ್ಕೊಳ್ಳೋಣ. ಸೊ ಈಗ ಎಷ್ಟು ವರ್ಕ್ ಡನ್ ಆಗಿದೆ ಅಂತ ಹೇಳಬೇಕು ಬೈ ಗ್ರಾವಿಟೇಷನಲ್ ಫೋರ್ಸ್. ಟ್ರೈ ಮಾಡೋ, ಗೊತ್ತಾಗಿಲ್ಲ ನಾನು ಹೇಳ್ತೀನಿ, ನೋ ಪ್ರಾಬ್ಲಮ್. ದಿಸ್ ಇಸ್ ಇನಿಷಿಯಲ್ ಲೊಕೇಶನ್. This is initial location of the block, and this is final location of the block. So m is the mass of the block. So that is moving from location A to location B and the choose mana through a distance is h, that is height. So ಎಷ್ಟು work done ಆಗುತ್ತೆ A ಇಂದ B location ಗೆ block move ಆದ್ರೆ. So can you repeat question? What amount of work has to be done in moving this block from A to B? Final minus initial, right? W is equal to ಏನ್ ಮಾಡಬೇಕು, ದಿಸ್ ಇಸ್ ವರ್ಕ್ ಡನ್ ಬೈ ಗ್ರಾವಿಟಿ, ವರ್ಕ್ ಡನ್ ಬೈ ಗ್ರಾವಿಟೇಷನಲ್ ಫೋರ್ಸ್. ಈಗ ಹೀಗೆ ಬ್ಲಾಕ್ ನ ಮೂವ್ ಮಾಡ್ತಾ ಇದ್ರೆ ಸೊ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ mg ಬರುತ್ತಲ್ಲ, ವೆಯ್ಟ್ ಆಕ್ಟ್ಸ್ ವರ್ಟಿಕಲಿ ಡೌನ್ವರ್ಡ್ಸ್ ಅಲ್ಲ. ಸೊ ಇಷ್ಟೇ Yes, ಫೋರ್ಸ್ sir. ಅದ್ರ ಮೇಲೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಅದು ವರ್ಟಿಕಲಿ ಅಪ್ವರ್ಡ್ ಮೂವ್ ಆಗುತ್ತೆ. ಇಲ್ಲ, ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಈಸ್ ಅಪ್ವರ್ಡ್, ಗ್ರಾವಿಟೇಷನಲ್ ಫೋರ್ಸ್ ಇಸ್ ಡೌನ್ವರ್ಡ್ಸ್. ಅಂದ್ರೆ ಏನ್ ಬರುತ್ತೆ, ಮೈನಸ್ ಬರುತ್ತೆ. ಆಕ್ಚುಲಿ ಇದು ನಾನು ಹೇಳಿದ್ದೀನಲ್ಲ, ಪಾಸಿಟಿವ್ ವರ್ಕ್, ನೆಗೆಟಿವ್ ವರ್ಕ್, ಝೀರೋ ವರ್ಕ್ ಅಂತ ಹೇಳಿದ್ದೀನಲ್ಲ. ಮೇಲೆ ಹೋಗ್ತಾ ಇದೆ. ಮೇಲೆ ಹೀಗೆ ಲಿಫ್ಟ್ ಮಾಡ್ತಾ ಇದೀವಿ, ಡಿಸ್ಪ್ಲೇಸ್ಮೆಂಟ್ ಮೇಲೆ ಹೋಗ್ತಾ ಇದೆ, Against gravity, so ಡಿಸ್ಪ್ಲೇಸ್ಮೆಂಟ್ ಮೇಲೆ minus. ಹೋಗ್ತಾ ಇದೆ, ಫೋರ್ಸ್ ಕೆಳಗಡೆ ಆಕ್ಟ್ ಆಗ್ತಾ ಇದೆ, ಗ್ರಾವಿಟೇಷನಲ್ ಫೋರ್ಸ್. So it's going against gravity, so it will be minus. ಎಸ್. ಈಗ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್, ಎಸ್ ವೆಕ್ಟರ್. ಓಕೆ, ಅದು ಎಚ್ ಬರುತ್ತೆ, ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ಎಚ್ ಆಗುತ್ತೆ. ಬಟ್ ಫೋರ್ಸ್ ಇರೋದು ಡೌನ್ವರ್ಡ್ ಅಲ್ಲ, ಎಫ್ ವೆಕ್ಟರ್. ಇದು ಗ್ರಾವಿಟೇಷನಲ್ ಫೋರ್ಸ್. ದಿಸ್ ಇಸ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್, ದಿಸ್ ಇಸ್ ಗ್ರಾವಿಟೇಷನಲ್ ಫೋರ್ಸ್ ಆಕ್ಟಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಅಂದ್ರೆ ಫಾರ್ಮುಲಾ, ಬೇಸಿಕ್ ಫಾರ್ಮುಲಾ ಏನು ವರ್ಕ್ ಡನ್ಗೆ, W is equal to fs cos theta. So theta is 180 degree ಆಗುತ್ತೆ, cos 180 is -1. So F ಅಂದ್ರೆ ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಬರುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ವೆಯ್ಟ್ mg, S ಅಂದ್ರೆ ಡಿಸ್ಪ್ಲೇಸ್ಮೆಂಟ್ h. ಸೊ cos 180 is -1 ಆಗುತ್ತೆ, ಅಂದ್ರೆ -mg h ಆಗುತ್ತೆ ವರ್ಕ್ ಡನ್. ಗೊತ್ತಾಯ್ತಾ? Yes, sir. ಇವಾಗ ಸ್ವಲ್ಪ ನಿಧಾನಕ್ಕೆ ಥಿಂಕ್ ಮಾಡು. ಆರಾಮ್ ಇದೇ ಕಾನ್ಸೆಪ್ಟ್ ಥಿಂಕ್ ಮಾಡಿ. ನಾವು ಪಾಸಿಟಿವ್ ವರ್ಕ್, ನೆಗೆಟಿವ್ ವರ್ಕ್ ಥಿಂಕ್ ಮಾಡ್ತಾ ಹೋಗು, ನಿನಗೆ ಐಡಿಯಾ ಬಂದ್ಬಿಡುತ್ತೆ. ಇವಾಗ ನಾನು ಅದೇ ಬ್ಲಾಕ್ನ ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ, ಬಟ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಮಾತ್ರ ಸೇಮ್ ಇರುತ್ತೆ. ಡಯಾಗ್ರಾಮ್ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಈಗ ನೋಡು, ಇದು ಎಚ್ ಇರುತ್ತೆ. ವಾಟ್ ಇಸ್ ದಿಸ್? ಎಚ್. ಇದು ಎಚ್, ಇದು ಮಾಸ್ ಆಫ್ ದ ಬ್ಲಾಕ್. ಎಲ್ಲ ಸೇಮ್ ಬ್ಲಾಕ್, ಡಿಫ್ರೆಂಟ್ ಲೊಕೇಶನ್ಸ್ ಮೆನ್ಷನ್ ಮಾಡ್ತಾ ಇದ್ದೀನಿ. ಇದು ಇನಿಷಿಯಲ್ ಲೊಕೇಶನ್, ಇದು ಫೈನಲ್ ಲೊಕೇಶನ್. ಸೊ ಒಂದು ಕೆಲಸ ಮಾಡಿ, ಇದು ಎ, ಇದು ಬಿ ಅಂತಾನೆ ತಗೋಣ. ಈಗ ಬೇರೆ ಬೇರೆ ಲೊಕೇಶನ್ಸ್ಗೆ ಡಿಫ್ರೆಂಟ್ ನೇಮ್ಸ್ ಕೊಡ್ತೀನಿ ನಾನು. ಇದು ಇ, ಇದು ಎಫ್, ಇದು ಜಿ ಅಂತ ತಗೋಣ. ಓಕೆ, ಈಗ ಬ್ಲಾಕ್ ಮೂವ್ ಆಗ್ತಾ ಇದೆ. ಹೇಗೆ ಮೂವ್ ಆಗ್ತಾ ಇದೆ? ಫಸ್ಟ್ ಎ ಟು ಇ ಹೋಯ್ತು ಬ್ಲಾಕ್, ಅದಾದ್ಮೇಲೆ ಇ ಟು ಎಫ್ ಹೋಯ್ತು. ಓಕೆ, ಅದಾದ್ಮೇಲೆ ಎಫ್ ಟು ಜಿ ಹೋಯ್ತು, ಅದಾದ್ಮೇಲೆ ಜಿ ಟು
ಬಿ ಬಂತು. Yes, sir. ಓಕೆ, ಬೇಕಾದ್ರೆ ನಿಮಗೆ ಆರೋ ಮಾರ್ಕ್ ಹಾಕಿ ತೋರಿಸ್ತೀನಿ. ಇದು ಡೈರೆಕ್ಷನ್ ಎ ಟು ಇ, ಇ ಟು ಎಫ್, ಎಫ್ ಟು ಜಿ, ಜಿ ಟು ಎಫ್. ಅರ್ಥ ಆಗ್ತಾ ಇದೆಯಾ? Yes, sir. ಈಗ ಈ ಹೈಟ್ ಬಂದು ನಾವು ಎಕ್ಸ್ ಅಂತ ಚೂಸ್ ಮಾಡ್ಕೊಳ್ಳೋಣ. ಏನ್ ಬೇಕಾದ್ರೂ ಚೂಸ್ ಮಾಡ್ಬೋದು. ಇದು ಎಕ್ಸ್ ಆಗುತ್ತೆ. ಇದು ಎಕ್ಸ್ ಆದ್ರೆ ಈ ಹೈಟ್ ಏನಾಗುತ್ತೆ? ಎ ಇಂದ ಇಗೆ. ವಾಟ್ ಇಸ್ ದಿಸ್ ಹೈಟ್? H ಟೋಟಲ್ minus, ಟೋಟಲ್ ಎಚ್ ಇದೆಯಲ್ಲ, H minus whatever the distance. ಎಚ್ ಮೈನಸ್ ಎಕ್ಸ್ ಆಗುತ್ತೆ. ಕರೆಕ್ಟಾ? Huh. ಈಗ ನೋಡು, ಈಗ ನೀನು 1 by 1 ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು ಆಕ್ಚುಲಿ. ಸೊ ವರ್ಕ್ ಡನ್ ಇನ್ ಮೂವಿಂಗ್ ದ ಬ್ಲಾಕ್ ಫ್ರಮ್ ಎ ಟು ಇ, ಅದು ಎಗೇನೆಸ್ಟ್ ಗ್ರಾವಿಟಿ ಏನ್ ಬರುತ್ತೆ ಗೊತ್ತಾ? ಏನ್ ಬರುತ್ತೆ ಇದು? ಮೈನಸ್ ಎಮ್ ಜಿ ಇಂಟು ಎಚ್ ಮೈನಸ್ ಎಕ್ಸ್ ಆಗುತ್ತಾ ಇಲ್ವಾ? Yes, sir. ಈಗ ವರ್ಕ್ ಡನ್ ಇನ್ ಮೂವಿಂಗ್ ದ ಬ್ಲಾಕ್ ಫ್ರಮ್ ಇ ಟು ಎಫ್ ಏನ್ ಬರುತ್ತೆ ಗೊತ್ತಾ? ಹೇಳು ನೋಡೋಣ. ಸ್ಮಾರ್ಟ್ ಆನ್ಸರ್ ಅದು. ಇ ಟು ಎಫ್, ಇ ಟು ಎಫ್ ಮೂವ್ ಮಾಡಿದ್ರೆ ವಾಟ್ ಅಮೌಂಟ್ ಆಫ್ ವರ್ಕ್ ಹ್ಯಾಸ್ ಟು ಬಿ ಡನ್ ಎಗೇನೆಸ್ಟ್ ಗ್ರಾವಿಟಿ? So it will be zero only, like, because it's ವೆರಿ ಗುಡ್. X ಜೀರೋ. axis. ಯಾಕಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಆಕ್ಟ್ಸ್ ಡೌನ್ವರ್ಡ್ಸ್, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಗ್ರಾವಿಟೇಷನಲ್ ಫೋರ್ಸ್ ಅದು ಪರ್ಪೆಂಡಿಕ್ಯುಲರ್ ಆಗುತ್ತೆ. ಪರ್ಪೆಂಡಿಕ್ಯುಲರ್ ಆದ್ರೆ ಜೀರೋ ಬರುತ್ತೆ. ಅರ್ಥ ಆಗ್ತದೆ ಇಲ್ವಾ? Yes, sir. ನೆಕ್ಸ್ಟ್ ವರ್ಕ್ ಡನ್ ಇನ್ ಮೂವಿಂಗ್ ದ ಬ್ಲಾಕ್ ಫ್ರಮ್ ಎಫ್ ಟು ಜಿ, It will be minus ಮೈನಸ್ ಎಮ್ ಜಿ ಎಕ್ಸ್. X, huh? ನೆಕ್ಸ್ಟ್ ವರ್ಕ್ ಡನ್ ಇನ್ ಮೂವಿಂಗ್ ದ ಬ್ಲಾಕ್ ಫ್ರಮ್ ಜಿ ಟು Zero. ಬಿ, ಇದು Zero. ಝೀರೋ. ಈಗ ಟೋಟಲ್ ವರ್ಕ್ ಡನ್ ಏನ್ ಬರುತ್ತೆ? ಮೈನಸ್ ಎಮ್ ಜಿ ಎಚ್ ಪ್ಲಸ್ ಎಮ್ ಜಿ ಎಕ್ಸ್ ಮೈನಸ್ ಎಮ್ ಜಿ ಎಕ್ಸ್ ಆಗುತ್ತಾ ಇಲ್ವಾ? ಇದು ಝೀರೋ, ಇದು ಝೀರೋ. Yes, sir. ಎಮ್ ಜಿ ಎಕ್ಸ್ ಕ್ಯಾನ್ಸಲ್. Huh. ಮೈನಸ್ ಎಮ್ ಜಿ ಎಚ್ ಬಂತ? Huh. ಇವೆರಡು ಸೇಮ್ ಬಂದಿದೆಯಾ ಇಲ್ವಾ? Oh, huh. ಅಂದ್ರೆ ಇವಾಗ ಪಾತ್ಸ್ ಏನಿದೆ ಅದು ಡಿಫ್ರೆಂಟ್, ಬಟ್ ವರ್ಕ್ ಡನ್ ಇಸ್ ಸೇಮ್ ಅಲ್ಲ. ಪಾತ್ Yeah. ಏನಿದೆ ಅದು ಡಿಫ್ರೆಂಟ್ ಇದೆ, ಬಟ್ ವರ್ಕ್ ಡನ್ ಬೈ ಗ್ರಾವಿಟೇಷನಲ್ ಫೋರ್ಸ್ ಬೋತ್ ಆರ್ ಸೇಮ್. Yes, ಪಾತ್ sir. ಚೇಂಜ್ ಆದ್ರೂ ವರ್ಕ್ ಡನ್ ಚೇಂಜ್ ಆಗಿಲ್ಲ. ವರ್ಕ್ ಡನ್ ಬೈ ಗ್ರಾವಿಟೇಷನಲ್ ಫೋರ್ಸ್. ಕರೆಕ್ಟಾ? Yes, sir. ನಾನೀಗ ಪ್ರೂವ್ ಮಾಡಿದ್ದೀನಿ. ನೆಕ್ಸ್ಟ್ ಸೆಷನ್ ಮಾಡೋಣ. ಹೇಗೆ ಟೈಮ್ ಹೋಗ್ತಾ ಇದೆ? 30 seconds ಏನಿದೆ. So I will do it next class.